ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ತಮಿಳುನಾಡು ವಿಧಾನಸಭಾ ಚುನಾವಣೆಗಳು ಹತ್ತಿರದಲ್ಲಿವೆ. ತಮಿಳುನಾಡಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಮೇಲಾಟಗಳು ನಡೀತಾ ಇದೆ. ಇದರ ಮಧ್ಯ ತಮಿಳುನಾಡಿನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಏನು ಅಂದರೆ, ಅಣ್ಣಾಮಲೈಯವರು BJPಯ ಒಂದು ಮಹತ್ವದ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಅವರು BJPಯ ಜೊತೆಗೆ ಅಸಮಾಧಾನವನ್ನು ಹೊರಹಾಕಿ BJPಯಿಂದ ಹೊರನಡೆಯುವ ತೀರ್ಮಾನವನ್ನು ಕೂಡ ಅವರು ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದರೆ ಅಣ್ಣಾಮಲೈಯವರ ಮುಂದಿನ ನಡೆ ಏನು? ಅಣ್ಣಾಮಲೈಯವರು ಯಾವ ಪಕ್ಷದ ಜೊತೆ ಕೈ ಜೋಡಿಸ್ತಾರೆ? ಅಥವಾ ಅಣ್ಣಾಮಲೈಯವರು ಈ ಹಿಂದೆ ಹೇಳಿರುವ ಹಾಗೆ ಎಲ್ಲವನ್ನೂ ಬಿಟ್ಟು, ಅಂದರೆ ಅವರಿಗಿರುವಂತಹ ನೇಮ್ ಫೇಮ್ ಎಲ್ಲವನ್ನೂ ಬಿಟ್ಟು ಅವರು ಕೃಷಿಯಲ್ಲಿ ತಮ್ಮ ಕೆಲಸವನ್ನು ಮುಂದುವರಿಸ್ತಾರ? ಅಣ್ಣಾಮಲೈಯವರು ರಾಜೀನಾಮೆಯನ್ನು ಕೊಟ್ಟು ತಪ್ಪು ಮಾಡಿದ್ರ? IPS ಅಧಿಕಾರಿಯಾಗಿ ಅದ್ಭುತವಾದಂತಹ ಹೆಸರನ್ನು ಮಾಡಿದ್ದಂತಹ ಅಣ್ಣಾಮಲೈಯವರು ರಾಜೀನಾಮೆ ಕೊಟ್ಟು ತಪ್ಪು ಮಾಡಿದ್ರ ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೇ, ಕುಪ್ಪುಸ್ವಾಮಿ ಅಣ್ಣಾಮಲೈ, ಅಣ್ಣಾಮಲೈ ಕರ್ನಾಟಕದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದಂಥವರು. ಕರ್ನಾಟಕದಲ್ಲಿ IPS ಅಧಿಕಾರಿಯಾಗಿ ಅಣ್ಣಾಮಲೈಯವರು ಹೆಸರನ್ನು ಮಾಡಿದಂಥವರು. ಅಣ್ಣಾಮಲೈಯವರು ಇದ್ದಕ್ಕಿದ್ದ ಹಾಗೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆಯನ್ನು ಕೊಟ್ಟು, ನಾನು ಯುವಕರಿಗಾಗಿ ಅಥವಾ ನಮ್ಮ ದೇಶಕ್ಕಾಗಿ ಏನಾದರೂ ಮಾಡಬೇಕು, ಅದಕ್ಕೆ ರಾಜಕೀಯವೇ ನನಗೆ ದೊಡ್ಡ ಅಸ್ತ್ರ ಅಂತ ಹೇಳಿ ಅವರು ರಾಜಕಾರಣವನ್ನು ಆಯ್ಕೆ ಮಾಡಿಕೊಳ್ತಾರೆ. ಅದರಲ್ಲೂ ಅವರು BJPಯನ್ನು ಸೇರಿಕೊಳ್ತಾರೆ. BJPಯನ್ನು ಸೇರಿಕೊಂಡಾಗ ಆರಂಭದಲ್ಲಿ ಒಂದಷ್ಟು ಜನ ಅವರ ವಿರುದ್ಧವಾಗಿ ಮಾತನಾಡಿದ್ದು ಉಂಟು ಮತ್ತು ಅವರನ್ನು ನೋಡಿ ನಕ್ಕವರು ಉಂಟು. ಆದರೆ BJPಯಲ್ಲಿ, ತಮಿಳುನಾಡು BJPಯಲ್ಲಿ ಅಣ್ಣಾಮಲೈಯವರು ಯಾವ ಲೆವೆಲ್ಲಿಗೆ ಅವರು ಹೆಸರು ಮಾಡ್ತಾರೆ ಅಂದರೆ, ಒಂದೊಂದು ಹೆಜ್ಜೆಗೂ ಕೂಡ ತಮಿಳುನಾಡಿನಲ್ಲಿ ಕಮಲವನ್ನು ಅರಳಿಸುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ಮುಂದಾಗ್ತಾರೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈಯವರು ತಮಿಳುನಾಡಿನಲ್ಲಿ ಮಾಡಿದಂತಹ ಯಾತ್ರೆಗೆ ಲಕ್ಷಾಂತರ ಜನ ಸೇರ್ತಾರೆ. ಅದರಲ್ಲೂ ಯುವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಯಾತ್ರೆಯಲ್ಲಿ ಸೇರ್ತಾರೆ. ಆ ಒಂದು ಯಾತ್ರೆಯನ್ನು ನೋಡಿದಂತಹ ಪ್ರಧಾನಮಂತ್ರಿಗಳಾದಂತಹ ಸ್ವತಃ ನರೇಂದ್ರ ಮೋದಿಯವರು ಮತ್ತು ಅಮಿತ್ ಶಾ ಅವರು ಅಣ್ಣಾಮಲೈಯವರ ಬೆನ್ನನ್ನು ತಟ್ತಾರೆ. ತಮಿಳುನಾಡಿನಲ್ಲಿ ಕಮಲವನ್ನು ಅರಳಿಸೋದಕ್ಕೆ ಅಣ್ಣಾಮಲೈಯಂತಹ ಒಬ್ಬ ವ್ಯಕ್ತಿಯೇ ಬೇಕು, ಮತ್ತೊಬ್ಬ ವ್ಯಕ್ತಿ ಇಂಥದ್ದು ಸಾಧ್ಯ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ದೃಢವಾಗಿ ನಂಬಿರ್ತಾರೆ. ಆ ನಂತರದಲ್ಲಿ ತಮಿಳುನಾಡಿನಲ್ಲಿ ಲೋಕಸಭಾ ಚುನಾವಣೆಗೂ ಕೂಡ ಅಣ್ಣಾಮಲೈಯವರು ಸ್ಪರ್ಧೆಯನ್ನು ಮಾಡ್ತಾರೆ. ಆದರೆ ದುರದೃಷ್ಟವಶಾತ್ ಮತ್ತು ನಮ್ಮ ದೇಶದಲ್ಲಿ ಯಾರು ಕೆಲಸವನ್ನು ಮಾಡ್ತಾರೆ, ಯಾರು ಪ್ರಾಮಾಣಿಕರಾಗಿರ್ತಾರಲ್ಲ, ಅವರಿಗೆ ರಾಜಕೀಯ ಇಂಪಾರ್ಟೆಂಟ್, ಅವರಿಗೆ ರಾಜಕೀಯ ಅಲ್ಲ ಅಂತ ತೋರಿಸೋದಕ್ಕೆ ನಮ್ಮ ಜನಗಳು ಯಾವಾಗಲೂ ಮುಂದೆ ನಿಂತಿರ್ತಾರೆ. ಅದರ ಪರಿಣಾಮವೇ 2024ರ ಲೋಕಸಭಾ ಚುನಾವಣೆಯಲ್ಲಿ ಅಣ್ಣಾಮಲೈಯವರು ಸೋತು ಬಿಡ್ತಾರೆ. ಅಣ್ಣಾಮಲೈಯವರು ಸೋತಿರಬಹುದು, ಆದರೆ ಅಲ್ಲಿ BJP ಮಾಡಿದಂತಹ ಸಾಧನೆ ಮಾತ್ರ ಅದ್ಭುತವಾಗಿತ್ತು. ಇದುವರೆಗೂ ಅಣ್ಣಾಮಲೈಯವರ ನೇತೃತ್ವದಲ್ಲಿ ತಮಿಳುನಾಡಿನಲ್ಲಿ BJP ಮಾಡಿದಂತಹ ಸಾಧನೆ ಇದೆಯಲ್ಲ, ಈ ಹಿಂದಿಗಿಂತಲೂ ಅದ್ಭುತವಾಗಿತ್ತು. ಅಣ್ಣಾಮಲೈಯವರು ರಾಜ್ಯಾಧ್ಯಕ್ಷರಾಗಿ 2024ರ ಲೋಕಸಭಾ ಚುನಾವಣೆಯನ್ನು ತಮಿಳುನಾಡಿನಲ್ಲಿ ಮುನ್ನಡೆಸ್ತಾರೆ. ಅದರ ಪರಿಣಾಮವೇ ಒಟ್ಟಾರೆಯಾಗಿ BJPಯಲ್ಲಿ 18% ವೋಟ್ ಶೇರಿಂಗನ್ನು ಪಡೆದುಕೊಳ್ಳುತ್ತೆ. ಇದುವರೆಗೂ ಕೂಡ BJP ತಮಿಳುನಾಡಿನಲ್ಲಿ 18% ವೋಟ್ ಶೇರಿಂಗನ್ನು ಪಡೆದುಕೊಂಡಿರಲೇ ಇಲ್ಲ. ಅದಾದ ಮೇಲೆ BJP ಅಣ್ಣಾಮಲೈಯವರ ಮೇಲೆ ಬಹಳ ವಿಶ್ವಾಸವನ್ನು ಇಟ್ಕೊಳ್ಳುತ್ತೆ. ಆನಂತರ ಅಣ್ಣಾಮಲೈಯವರು DMK ಮತ್ತು AIDMK ಎರಡೂ ಪಕ್ಷಗಳನ್ನು ವಿರೋಧಿಸ್ತಾರೆ ಮತ್ತು ಎರಡೂ ಪಕ್ಷಗಳ ಭ್ರಷ್ಟಾಚಾರವನ್ನು ಬಯಲಿಗೆಳೆಯೋದಕ್ಕೆ ಮುಂದಾಗ್ತಾರೆ. ಅಲ್ಲಿಯೇ ನೋಡಿ ಅಣ್ಣಾಮಲೈಯವರಿಗೆ ಒಂದು ಕಗ್ಗಂಟಾಗಿದ್ದು. ಇದಾದ ಮೇಲೆ ಏನಾಗುತ್ತೆ ಅಂದರೆ, BJP AIDMKಯ ವಿರುದ್ಧ ಅಥವಾ AIDMKಯ ವಿರುದ್ಧವಾಗಿ ಅಣ್ಣಾಮಲೈಯವರು ಇದ್ದರೂ ಕೂಡ AIDMKಯ ಜೊತೆಗೆ BJP ಮೈತ್ರಿ ಮಾಡ್ಕೊಳ್ಳೋದಕ್ಕೆ ಮುಂದಾಗುತ್ತೆ. ಈಗ ಅಂದರೆ 2026ರ ತಮಿಳುನಾಡಿನ ಲೋಕಸಭಾ ಚುನಾವಣೆಯಲ್ಲಿ BJP ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಬಹಳ ಜನ ಅಂದುಕೊಂಡಿದ್ರು. ಒಂದಷ್ಟು ಸೀಟ್ಗಳನ್ನು ಗೆಲ್ಲಬಹುದು ಅಂತ ಅಂದುಕೊಂಡಿದ್ರು. ಆದರೆ BJPಯ ಹೈಕಮಾಂಡ್ ತೀರ್ಮಾನವೇ ಬೇರೆಯಾಗಿತ್ತು. BJP ಹೈಕಮಾಂಡ್ ಅಣ್ಣಾಮಲೈಯವರು ಎಷ್ಟು ಹೇಳಿದ್ರು ಕೂಡ ಕೇಳದೆ AIDMKಯ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ಳೋದಕ್ಕೆ ಮುಂದಾಗತ್ತೆ. ಆಗ AIDMK ಇಟ್ಟಂತಹ ಮೊದಲ ಷರತ್ತು ಏನು ಅಂದರೆ, ಅಣ್ಣಾಮಲೈಯವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿತ್ತೆಸೆಯಬೇಕು, ಅರ್ಥಾತ್ ಅವರನ್ನು ತೆಗೆಯಬೇಕು ಅಂತ. ಹಾಗಾಗಿ BJP ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಣ್ಣಾಮಲೈಯವರನ್ನು ಕೆಳಗಿಳಿಸಲಾಗುತ್ತೆ. ಆನಂತರದಲ್ಲಿ ರಾಷ್ಟ್ರೀಯ ಮಟ್ಟದ
ಮಟ್ಟದಲ್ಲಿ ಅಣ್ಣಾಮಲೈ ಅವರಿಗೆ ಬಿಜೆಪಿ ಬಹಳ ದೊಡ್ಡ ಹುದ್ದೆಯನ್ನು ಕೊಡುತ್ತೆ, ಒಂದು ಪ್ರಮುಖವಾದಂತಹ ಹುದ್ದೆಯನ್ನು ಕೊಡುತ್ತೆ ಅನ್ನುವಂತಹ ಮಟ್ಟಿಗೂ ಕೂಡ ಅದು ತೀರ್ಮಾನ ಆಗಿತ್ತು. ಯಾವ ಮಟ್ಟಿಗೆ ಅಂದರೆ ರಾಷ್ಟ್ರಾಧ್ಯಕ್ಷರ ಹುದ್ದೆ ಅಣ್ಣಾಮಲೈ ಅವರಿಗೆ ಒಲಿಯುತ್ತೇನೋ ಅನ್ನುವಷ್ಟರ ಮಟ್ಟಿಗೂ ಕೂಡ ಚರ್ಚೆ ಆಯಿತು. ಆನಂತರದಲ್ಲಿ ಮತ್ತೆ ಅಣ್ಣಾಮಲೈ ಅವರು ಕರ್ನಾಟಕಕ್ಕೆ ವಾಪಸ್ ಬರ್ತಾರೆ, ಇಲ್ಲಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡುತ್ತೆ ಅನ್ನುವಂತಹ ಚರ್ಚೆಯೂ ಕೂಡ ಆಯಿತು. ಆದರೆ ಇದ್ಯಾವುದೂ ಕೂಡ ಆಗಲಿಲ್ಲ. ಅಣ್ಣಾಮಲೈಯವರ ಪರಿಸ್ಥಿತಿ ಯಾವ ತರಹ ಆಯಿತು ಅಂದರೆ ತಮಿಳುನಾಡು ಬಿಜೆಪಿಯಲ್ಲಿ ಅಣ್ಣಾಮಲೈಯವರು ಮೂಲೆ ಗುಂಪಾಗೋದಕ್ಕೆ ಶುರುವಾದರು. ಅಣ್ಣಾಮಲೈಯವರನ್ನು ಬಿಜೆಪಿಯಲ್ಲಿ ಕೇರ್ ಮಾಡೋಕೆ ಯಾರೂ ಇಲ್ಲ ಅಥವಾ ಅವರನ್ನು ಕೇರ್ ಮಾಡೋರೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅಣ್ಣಾಮಲೈಯವರನ್ನು ಮೂಲೆ ಗುಂಪು ಮಾಡಲಾಯಿತು. ಇದರಿಂದ ಸಹಜವಾಗಿಯೇ ಅಣ್ಣಾಮಲೈಯವರಿಗೆ ಬೇಸರ ಆಯಿತು. ಆನಂತರದಲ್ಲಿ ಈಗ 2026 ಚುನಾವಣೆಯಲ್ಲಿ 6 ಕ್ಷೇತ್ರಗಳ ಉಸ್ತುವಾರಿಯನ್ನು ಅಣ್ಣಾಮಲೈಯವರಿಗೆ ಕೊಡಲಾಯಿತು. ಅಣ್ಣಾಮಲೈಯವರು 6 ಕ್ಷೇತ್ರಗಳ ಉಸ್ತುವಾರಿಯನ್ನು ಅವರು ವಹಿಸಿಕೊಳ್ಳಬೇಕಾಗಿತ್ತು. ಆದರೆ ಅವರಿಗೆ ಟಿಕೆಟ್ ಕೂಡ ಕನ್ಫರ್ಮ್ ಇರಲಿಲ್ಲ. 2026 ತಮಿಳುನಾಡು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಕ್ಷೇತ್ರದಿಂದ ಅಣ್ಣಾಮಲೈಯವರು ಸ್ಪರ್ಧಿಸ್ತಾರೆ ಅಂತ ನಂಬಲಾಗಿತ್ತು. ಆದರೆ ಅಣ್ಣಾಮಲೈಯವರಿಗೆ ಟಿಕೆಟ್ ಕೂಡ ಕನ್ಫರ್ಮ್ ಆಗಿರಲಿಲ್ಲ. ಸೊ ಅವರಿಗೆ 6 ಕ್ಷೇತ್ರಗಳ ಉಸ್ತುವಾರಿಯನ್ನು ಕೊಡಲಾಯಿತು. ಆದರೆ ಈಗ ಅಣ್ಣಾಮಲೈಯವರು ಬಹಳ ಬೇಸರದಿಂದ ಒಂದು ಡಿಸಿಷನನ್ನು ತೆಗೆದುಕೊಂಡಿದ್ದಾರೆ. ಈ ಡಿಸಿಷನ್ ನೋಡ್ತಾ ಇದ್ರೆ ಬಹುತೇಕ ತಮಿಳುನಾಡು ಬಿಜೆಪಿಯಲ್ಲಿ ಅಣ್ಣಾಮಲೈಯವರು ಮುಂದುವರಿಯೋದು ಅನುಮಾನ ಅಂತ ಅನಿಸ್ತಾ ಇದೆ. ಯಾಕೆಂದರೆ ಈ 6 ಕ್ಷೇತ್ರಗಳ ಉಸ್ತುವಾರಿಯಿಂದ ಅಣ್ಣಾಮಲೈಯವರು ಹಿಂದೆ ಸರಿದಿದ್ದಾರೆ. ಅಂದರೆ ಅರ್ಥಾತ್ ಈ 6 ಕ್ಷೇತ್ರಗಳ ಉಸ್ತುವಾರಿ ಹುದ್ದೆಗೆ ಅಣ್ಣಾಮಲೈಯವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅಣ್ಣಾಮಲೈಯವರು ಕೊಡ್ತಾ ಇರುವಂತಹ ಕಾರಣ ಏನು ಅಂದರೆ ನನ್ನ ತಂದೆಗೆ ಹುಷಾರಿಲ್ಲ, ಹಾಗಾಗಿ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ನಾನು ಎಲ್ಲ ಕಡೆ ಓಡಾಡೋದಕ್ಕಾಗೋದಿಲ್ಲ, ನಾನು ಕೊಯಂಬತ್ತೂರಲ್ಲಿಯೇ ಇರಬೇಕು, ಆ ಒಂದು ಕಾರಣಕ್ಕಾಗಿಯೇ ನಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನುವಂತಹ ಕಾರಣವನ್ನು ಕೊಟ್ಟಿದ್ದಾರೆ. ಆಮೇಲೆ ಮಾಧ್ಯಮದವರು ಅಣ್ಣಾಮಲೈಯವರಿಗೆ ನೀವು ಬಿಜೆಪಿ ಪಕ್ಷದಲ್ಲಿಯೇ ಇರ್ತೀರಾ ಅಥವಾ ಪಕ್ಷದಿಂದ ನೀವು ಚುನಾವಣೆಯನ್ನು ಎದುರಿಸ್ತೀರಾ ಅಂತ ಕೇಳಿದಾಗ ಅದನ್ನು ಪಕ್ಷ ನಿರ್ಧಾರ ಮಾಡುತ್ತೆ ಮತ್ತು ಯಾವ ಸಮಯದಲ್ಲಿ ನಾವು ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕೋ ಆ ನಿರ್ಧಾರವನ್ನು ನಾನು ಪ್ರಕಟಿಸ್ತೀನಿ ಅಂತ ಹೇಳುವ ಮೂಲಕ ಅಣ್ಣಾಮಲೈಯವರು ಬಿಜೆಪಿಯಿಂದ ಒಂದು ಹೆಜ್ಜೆ ಹೊರಗಡೆ ಇಡುವ ಬಹಳ ದೊಡ್ಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಅಣ್ಣಾಮಲೈಯವರ ಮುಂದಿನ ಪ್ಲಾನ್ ಏನಾಗಿರಬಹುದು ಅಂತ ನೋಡೋದಾದರೆ ಗೆಳೆಯರೆ, ಅಣ್ಣಾಮಲೈಯವರ ಮುಂದಿನ ಪ್ಲಾನ್ ಸ್ಪಷ್ಟವಾಗಿದೆ. ಈಗಾಗಲೇ ವಿಜಯ್ ಪಕ್ಷದ ಅಂದರೆ TVK ಪಕ್ಷದ ಕೆಲವು ನಾಯಕರು ಅಣ್ಣಾಮಲೈಯವರ ಜೊತೆಗೆ ಮಾತನಾಡಿದ್ದಾರೆ. ಇವನ್ ವಿಜಯ್ ಕೂಡ ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗುತ್ತಾ ಇದೆ. ಅಣ್ಣಾಮಲೈಗೂ ಮತ್ತು ವಿಜಯ್ಗೂ ಕೆಲವು ಸೈದ್ಧಾಂತಿಕ ವ್ಯತ್ಯಾಸಗಳಿದ್ದರೂ ಕೂಡ ಇಬ್ಬರಿಗೂ ಕೂಡ ಏನೋ ಒಂದು ಹೊಸದು ಮಾಡುವಂತಹ ತುಡಿತ ಇದೆ, ಅದು ಅಲ್ಲಿ ಮ್ಯಾಚ್ ಆಗುವಂತಹ ಸಾಧ್ಯತೆ ಇದೆ. ಅಣ್ಣಾಮಲೈಯವರು DMK ಮತ್ತು AIDMKಯ ಆ ಒಂದು ಎರಡು ಏನು ಆ ಏಕಸ್ವಾಮ್ಯತೆ ಇದೆಯಲ್ಲ, ಒಂದು ಬಾರಿಯಲ್ಲಿ AIDMK ಗೆದ್ದರೆ ಒಂದು ಬಾರಿಯಲ್ಲಿ DMK ಗೆಲ್ಲುತ್ತೆ. ಈ ಎರಡೂ ಪಕ್ಷವನ್ನು ಬಿಟ್ಟು ಮತ್ತೊಂದು ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬಂದರೆ ತಮಿಳುನಾಡು ಸುಧಾರಣೆ ಆಗತ್ತೆ ಅನ್ನುವಂತಹ ಮನಸ್ಥಿತಿ ಏನಿದೆಯಲ್ಲ, ಅದು ಅವರಿಬ್ಬರನ್ನ ಒಂದು ಮಾಡಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. TVK ಪಕ್ಷವನ್ನು ಅಣ್ಣಾಮಲೈ ಸೇರೋದು ಬಹುತೇಕ ಖಚಿತ ಅಂತ ತಮಿಳುನಾಡಿನ ಮೂಲಗಳು ತಿಳಿಸ್ತಾ ಇದ್ದಾವೆ. ಒಟ್ಟಾರೆಯಾಗಿ ಅಣ್ಣಾಮಲೈ ಅವರನ್ನು ಕಳೆದುಕೊಂಡಂತಹ ಬಿಜೆಪಿ ಅಂದರೆ ಅಣ್ಣಾಮಲೈ ಅವರನ್ನು ಯಾವ ಲೆವೆಲ್ಗೆ ಕೀಳಾಗಿ ನಡೆಸ್ಕೊಳ್ಬೇಕೋ ಆ ಲೆವೆಲ್ಗೆ ಬಿಜೆಪಿ ಕೀಳಾಗಿ ನಡೆಸ್ಕೊಂಡಿದೆ ಅನ್ನೋದು ಈ ಮೂಲಕ ಸ್ಪಷ್ಟವಾಗಿ ಕಾಣುತ್ತೆ. ಯಾಕೆಂದರೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಬಲವೇ ಇರಲಿಲ್ಲ, ಅಂತಹ ಬಲವನ್ನು ತಂದುಕೊಟ್ಟವರು ಅಣ್ಣಾಮಲೈಯವರು. ತಮಿಳುನಾಡಿನಲ್ಲಿ ಬಿಜೆಪಿ ಯಾವುದಾದ್ರೂ ರ್ಯಾಲಿ ಮಾಡುತ್ತೆ ಅಂದರೆ ಅಲ್ಲಿ ಒಂದು 20,000 ಜನವೂ ಕೂಡ ಸೇರ್ತಾ ಇರಲಿಲ್ಲ, ಅಂತಹ ಪರಿಸ್ಥಿತಿ ಅಲ್ಲಿತ್ತು. ಆದರೆ ತಮಿಳುನಾಡಿನಲ್ಲಿ ಬಿಜೆಪಿ ರ್ಯಾಲಿಗೆ ಲಕ್ಷಾಂತರ ಜನ ಸೇರುವ ಹಾಗೆ ಬಿಜೆಪಿ ಕಡೆಗೆ ಆಕರ್ಷಿತರಾಗುವ ಹಾಗೆ ಮಾಡಿದ್ದು ಮತ್ತು ವೋಟ್ ಶೇರಿಂಗ್ನಲ್ಲಿ 18% ಅಂದರೆ ಅದು ಸಾಮಾನ್ಯ ವಿಚಾರ ಅಲ್ಲ. ಅಷ್ಟರ ಮಟ್ಟಿಗೆ ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಗಟ್ಟಿಗೊಳಿಸೋದಕ್ಕೆ ಅಣ್ಣಾಮಲೈಯವರು ಮುಂದಾಗಿದ್ದರು. ಆದರೆ ಬಿಜೆಪಿಯವರು ತಮಿಳುನಾಡಿನಲ್ಲಿ ಅಣ್ಣಾಮಲೈಯವರನ್ನ ನಡೆಸಿಕೊಂಡಂತಹ ರೀತಿಗೆ ಅಣ್ಣಾಮಲೈಯವರು ಬೇಸರದಿಂದ ಈಗ ಬಿಜೆಪಿಯಿಂದ ಹೊರನಡೆಯುವಂತಹ ನಿರ್ಧಾರ ಮಾಡಿದ್ದಾರೆ. ಈಗ TVK ಪಕ್ಷವನ್ನು ಸೇರೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಅಣ್ಣಾಮಲೈಯವರು ಬಿಜೆಪಿಯಲ್ಲಿದ್ದರೆ ಉತ್ತಮವಾಗಿತ್ತ ಅಥವಾ ಅವರ ರಾಜಕೀಯ ಭವಿಷ್ಯಕ್ಕಾಗಿ ಅವರು ಈಗ TVK ಪಕ್ಷವನ್ನು ಸೇರೋದು ಸರಿನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.